ಬಂಗಾರದ ಬೆಲೆ ಇದೇ ನಗಲೋಟವನ್ನು ಮುಂದುವರಿಸಿದ್ರೆ ಬಹುಶಃ ಅದು 2 ಲಕ್ಷ ಅಂತ ತಲುಪಿದ್ರೆ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ ಈ ವರ್ಷದ ಅಂತ್ಯಕ್ಕೆ. ಈಗ ಏನಾಗ್ತಾ ಇದೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಅನಿಶ್ಚಿತತೆ ಜಾಸ್ತಿ ಆಗ್ತಾ ಇದೆ. ಅನಿಶ್ಚಿತತೆ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ, ನಮ್ಮ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡುವಾಗ ಯಾವುದು ಸೇಫ್ ಅನ್ನುವಂಥದ್ದನ್ನು ಯೋಚನೆ ಮಾಡ್ತೀವಿ. ಹೂಡಿಕೆ ಸೇಫ್ ಯಾವುದು? ಆವಾಗ ನಮಗೆ ನ್ಯಾಚುರಲ್ ಆಗಿ ಕಾಣುವಂಥದ್ದು ಬಂಗಾರ ಅಥವಾ ಬೆಳ್ಳಿ. ಸೊ ಬಂಗಾರ ಮತ್ತು ಬೆಳ್ಳಿಯನ್ನು ಕೊಂಡ್ಕೋಬೇಕು ಅಂತ ಜನ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅದಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಈಗ ನೋಡಿ, ಸ್ಟಾಕ್ ಮಾರ್ಕೆಟ್ ಬೇರೆ ಕೊಲ್ಯಾಪ್ಸ್ ಆಗ್ತಾ ಇದೆ. ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್, ಜರ್ಮನಿ, ನೀವು ನಿನ್ನೆ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲವೂ ಡೌನ್ ಆಗಿದೆ. ಈವನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ಡೌನ್ ಆಗ್ತಾ ಇದೆ. ಇದೆಲ್ಲವೂ ಡೌನ್ ಆಗ್ತಿರೋದಕ್ಕೆ ಬೇಸಿಕ್ ರೀಸನ್ ಏನು ಅಂತಂದರೆ ಟೂ ಮಚ್ ಆಫ್ ಅನ್ಸರ್ಟನಿಟಿ. ವಿಶ್ವದಲ್ಲಿ ಏನೀಗ ಯಾವುದಾದ್ರೂ ಒಂದು ನಿಶ್ಚಿತತೆ ಇದೆ ಅಂತಂದರೆ, ಇಲ್ಲ ಅನಿಶ್ಚಿತತೆ ಇರೋದೇ ನಿಶ್ಚಿತತೆ ಅನ್ನುವಂಥ ಮಟ್ಟಕ್ಕೆ ಆಗಿದೆ. ನಾವೆಲ್ಲ ಮುಂಚೆ 3 ತಿಂಗಳ ನಂತರ ಇದಾಗತ್ತೆ ಅಂತ ಆರ್ಥಿಕ ತಜ್ಞರು ಹೇಳ್ತಿದ್ವಿ. ಬಟ್ ಈಗ ಆ ಥರ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ. ನಾಳೆ ಏನಾಗ್ತಿದೆ ಅಂತ ಹೇಳೋದು ಅಷ್ಟು ಕಷ್ಟ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಂದು ಅಮೇರಿಕಾ ಕೂಡ ಅದರ ಟ್ರೆಷರಿಯಿಂದ ಅನೌನ್ಸ್ಮೆಂಟ್ ಬರ್ತಾ ಇದೆ, ನಾವು ನಮ್ಮ ಬಡ್ಡಿಯ ದರವನ್ನು ಸ್ವಲ್ಪ ಹೆಚ್ಚಿಸ್ತೀವಿ ಅಂತ. ಅವರು ಬಡ್ಡಿ ದರನ ಹೆಚ್ಚಿದ್ರೆ ಸಹಜವಾಗಿ ಜನ ಅದ್ರ ಮೇಲೆ ಅಲ್ಲಿನ ಪೇಪರ್ಸ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದನ್ನು ಸಹಜವಾಗಿ ನಾವು ನೋಡಿದ್ದೀವಿ. ಯಾಕೆಂದರೆ ಇವನು ಡಾಲರ್ ಇವಿಷ್ಟೆಲ್ಲ ನಡುವೆನೂ ಡಾಲರ್ಗೆ ಈಗಲೂ ಗೈನ್ ಆಗ್ತಾ ಇರೋದ್ರ ರೀಸನ್ ಅದು. ಮತ್ತು ಅಲ್ಲಿನ ಪೇಪರ್ಸ್ಗೆ, ಅಲ್ಲಿನ ಕಮರ್ಷಿಯಲ್ ಪೇಪರ್ಸ್ಗೆ ಯಾವಾಗಲೂ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಜನ ಅಲ್ಲಿಗೆ ಡೈವರ್ಟ್ ಆಗ್ತಾರೆ. ಸೊ ಅದು ಮೊದಲನೇದು. ಎರಡನೇ ರೀಸನ್ ಏನು ಅಂತಂದರೆ, ಎಲ್ಲ ಕೇಂದ್ರ ಬ್ಯಾಂಕ್ಗಳು ಬಂಗಾರವನ್ನು 2000 ನಂತರ, ಕೋವಿಡ್ನ ನಂತರ ಬಹುತೇಕ ಎಮರ್ಜಿಂಗ್ ದೇಶಗಳ ಎಲ್ಲ ಕೇಂದ್ರ ಬ್ಯಾಂಕ್ಗಳೇನು ಮಾಡ್ತಾ ಇದೆ, ಬಂಗಾರನ ಕೊಂಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ಚೈನಾ ಅತಿ ಹೆಚ್ಚಾಗಿ ನಮ್ಮ ಬಂಗಾರವನ್ನು ಕೊಂಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಸೊ ಅದರ ಜೊತೆಗೆ ಏನಾಗ್ತಾ ಇದೆ ಅಂತಂದರೆ, ಈವನ್ ಭಾರತ ಕೂಡ ಅದರಷ್ಟು ಅಲ್ಲದೆ ಇದ್ರೂ ಪ್ರತಿ ವರ್ಷ ಒಂದಷ್ಟು ಬಂಗಾರವನ್ನು ಸೆಂಟ್ರಲ್ ಕೇಂದ್ರ ಬ್ಯಾಂಕು ಕೊಂಡ್ಕೊಳ್ತಾ ಇದೆ. ಸೊ ಒಟ್ಟಾರೆಯಾದಂತಹ ಬಂಗಾರದ ಲಭ್ಯತೆಯಲ್ಲಿ ಅದರದ್ದು ಮಾರ್ಕೆಟ್ಗೆ ಏನು ಬರ್ತಾ ಇತ್ತು ಅದು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಬೇಡಿಕೆ ಹೆಚ್ಚಾಗುತ್ತೆ. ಆಮೇಲೆ ಯಾವಾಗ ನಿಮಗೆ ಈ ಥರ ಟರ್ಮಾಯಿಲ್ ಕಾಣಿಸುತ್ತೆ, ಜಗತ್ತಿನ ಯಾವುದೇ ಭಾಗದಲ್ಲಿ ಕಾಣಿಸ್ಲಿ, ಆವಾಗವಾಗ ಜನರು ಹೂಡಿಕೆ ಎಲ್ಲಿ ಮಾಡ್ತಾರೆ ಅಂತಂದರೆ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇನ್ನೊಂದು ಟ್ರೆಂಡ್ ಇವಾಗ ಏನು ಅಂತಂದರೆ, ಇಷ್ಟು ಯಾವಾಗಲೂ ನಮಗೆ ಕಳೆದ ಏಪ್ರಿಲ್ 2025ನೇ ಇಸ್ವಿಯಲ್ಲಿ ನಾವು ನೋಡಿದ್ರೆ, ನೀವು 100 ಬೆಳ್ಳಿ ಅಂತ ಇಟ್ಕೊಂಡ್ರೆ ಅದರ 1 ಔನ್ಸ್ ಬಂಗಾರಕ್ಕೆ ನಮಗೆ 100 ಔನ್ಸ್ ಬೆಳ್ಳಿ ಬರ್ತಿತ್ತು ಅನ್ನೋ ಥರ ಅರ್ಥದಲ್ಲಿ ಬರ್ತಾಯಿತ್ತು. ಅಂದರೆ 1:100 ಅಂತ ಲೆಕ್ಕ ಹಾಕ್ಕೊಳ್ತಾ ಇದ್ವಿ ಬೆಲೆನ ಲೆಕ್ಕ ಹಾಕುವಾಗ. ಈಗ ಮೊನ್ನೆ ನೀವು ಲೆಕ್ಕ ಹಾಕಿದ್ರೆ ಇದು 1:56 ಆಗಿದೆ. ಅಂದರೆ ಬೆಳ್ಳಿಯ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ. ಈ ಬೆಳ್ಳಿ ಬೆಲೆ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು ಅಂತಂದರೆ, ಅದನ್ನು ಒಂದು ಚೈನಾ ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸಿದೆ ಈಗ. ಎರಡನೇದು, ಸೋಲಾರ್ ಪ್ಯಾನಲ್ಸಲ್ಲಿ ನಾವು ಅದರಿಂದ ಒಂದು 30-40 ಗ್ರಾಮ್ ಪ್ರತಿ ಸೋಲಾರ್ ಪ್ಯಾನಲಲ್ಲಿ ಬೆಳ್ಳಿಯನ್ನು ಯೂಸ್ ಮಾಡ್ತಾರೆ. ಹಾಗೆಯೇ ಮೆಡಿಸಿನ್ಸಲ್ಲಿ ಕೆಲವುದನ್ನ, ನೀವು ಮೆಡಿಕಲ್ ಪ್ರಾಡಕ್ಟ್ಸಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್, ಇತ್ತೀಚೆಗೆ ನೀವು ನೋಡಿದಿರಿ, ನಾವೆಲ್ಲವೂ ರಿನ್ಯೂವಬಲ್ ಎನರ್ಜಿ ಕಡೆಗೆ ಹೋಗಬೇಕು ಅನ್ನುವ ಕಾರಣಕ್ಕೆ ಭಾರತಾದ್ಯಂತ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ EV ವೆಹಿಕಲ್ಸ್ಗೆ ಹೆಚ್ಚಿನ ಬೇಡಿಕೆ ಇದೆ. ಸೊ EV ವೆಹಿಕಲ್ಸಲ್ಲಿ ಕೂಡ ನಾವು ಚಾರ್ಜರ್ಗೆ ಮತ್ತೊಂದಕ್ಕೆ ಎಲ್ಲನೂ ಬೆಳ್ಳಿಯ ಅಗತ್ಯತೆ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ಏನಾಗ್ತಾ ಇದೆ ಅಂತಂದರೆ, ಬೆಳ್ಳಿಯ ಬೇಡಿಕೆ ಒಂದು ಗ್ರಾಹಕರ ಕಡೆಯಿಂದ ಹೆಚ್ಚಿದ್ರೆ, ಇನ್ನೊಂಥದ್ದು ಈವನ್ ಕೈಗಾರಿಕೆಯ ಬೇಡಿಕೆಯೂ ಜಾಸ್ತಿ ಇದೆ ಬೆಳ್ಳಿಗೆ. ಸೊ ಇವೆಲ್ಲದರ ಕಾರಣಕ್ಕಾಗಿ ಬೆಳ್ಳಿ ಕೂಡ ಹೆಚ್ಚಾಗ್ತಾ ಇದೆ. ಸೊ ಇದು ಯಾವಾಗ ನಮಗೆ ಒಂದೇನು ಅಂತಂದರೆ, ಈ ವರ್ಲ್ಡಲ್ಲಿ ಇರುವಂಥ ಅನಿಶ್ಚಿತತೆ ಯಾವಾಗ ಕಡಿಮೆ ಆಗುತ್ತೆ, ಆಗ ಒಂದಷ್ಟು ಮಾರ್ಜಿನಲ್ ಕಡಿಮೆ ಆಗುತ್ತೆ. ತುಂಬ ಇಲ್ಲ, ನಾವು ಮುಂಚೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಹೆಂಗಿತ್ತು ಅಂತಂದರೆ, ಇಲ್ಲ ಆಷಾಢ ಅಂತ ಒಂದು ಸೀಸನ್ ಬಂದಾಗ ನಮಗೆ ಆಷಾಢ ಬರಲಿ, ಆಗ ಒಂದಷ್ಟು ಕಡಿಮೆ ಆಗುತ್ತೆ, ಆಗ ತಗೊಳ್ಳೋಣ ಅಂತ. ಆದರೆ ಈಗ ಆ ಥರದ ಒಂದು ಯೋಚನೆಯನ್ನು ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಸದ್ಯದ ಸ್ಥಿತಿಯಲ್ಲಿ ಇದು ತುಂಬಾ ಅನಿಶ್ಚಿತತೆ, ಕನಿಷ್ಠ ಇನ್ನೊಂದು 3-6 ತಿಂಗಳು ಮುಂದುವರಿಯೋದ್ರಿಂದ ಆ ವೇಳೆಗೆ ಇದೊಂದು ಹಂತವನ್ನು ತಲುಪಿದ್ರೆ ತುಂಬ ಮಾರ್ಜಿನಲ್ ಆಗಿ ಕುಸಿಯುತ್ತೆ. ಯಾಕೆಂದರೆ ಒಂದು ನ್ಯೂ ಈಕ್ವಿಲಿಬ್ರಿಯಮ್ ಅಂತ ನಾವು ಕರ್ಕೊಳ್ತೀವಿ, ಅದನ್ನು ರೀಚ್ ಆದಾಗ ಅದರಿಂದ ಕೆಳಗಡೆ ಇಲ್ಲಿವರೆಗೂ ಜಾಸ್ತಿ ಬಂದಿಲ್ಲ. ನಾವು ಬಂಗಾರದ ಬೆಲೆಯನ್ನು ಕುಸ್ತಿರೋದು ಕಂಡಿರೋದೇ 2 ಸರಿ ತುಂಬ ವಿಶ್ವದ ಇಷ್ಟು ವರ್ಷಗಳಲ್ಲಿ. ಸೊ ಆ ಥರ ಈ ಸರಿ ಏನು ತುಂಬ ಕುಸಿಯೋದಿಲ್ಲ. ಸೊ ಆ ಒಂದು ವರ್ಷಗಳಲ್ಲಿ ಆ ಥರ ಈ ಸರಿ ಏನು ತುಂಬ ಕುಸಿಯೋದಿಲ್ಲ. ಸೊ ಆ ಒಂದು ರೀಸನ್ಗಾಗಿ ನೀವು ಒಂದು ಇದೇ ಟ್ರೆಂಡ್ ಮುಂದುವರೆದ್ರೆ ಡೋಂಟ್ ಬಿ ಸರ್ಪ್ರೈಸ್, ಖಂಡಿತ ನಾವು ಬಂಗಾರದ ಬೆಲೆಯನ್ನು ಕುಸ್ತಿರೋದು ಕಂಡಿರೋದೇ 2 ಸರಿ ತುಂಬ ವಿಶ್ವದ ಇಷ್ಟು ವರ್ಷಗಳಲ್ಲಿ. ಸೊ ಆ ಥರ ಈ ಸರಿ ಏನು ತುಂಬ ಕುಸಿಯೋದಿಲ್ಲ.
ಸೊ ಆ ಒಂದು ರೀಸನ್ಗಾಗಿ ನೀವು ಒಂದು ವರ್ಷದ ಕೊನೆಯಲ್ಲಿ 2 ಲಕ್ಷ ಇದೇ ಟ್ರೆಂಡ್ ಮುಂದುವರೆದ್ರೆ ಡೋಂಟ್ ಬಿ ಸರ್ಪ್ರೈಸ್, ಅದು ಖಂಡಿತ 2 ಲಕ್ಷ ಆಗುತ್ತೆ. ಸೊ ಇನ್ನೂ ಒಂದು ನಾನು ಇಲ್ಲಿ ಏನು ಹೇಳೋದು ಅಂತಂದರೆ, ನೀವು ನಿಮ್ಮ ಹತ್ರ ಹಣ ಹಾಗೆ ಇದ್ದರೆ, ಅಂದರೆ ಏನು ನಮ್ಮ ಹತ್ರ ಸೇವಿಂಗ್ಸ್ ಇದೆ ಅಂದರೆ ನೀವು ಬಂಗಾರದ ಬಿಸ್ಕೆಟ್ಸ್ನ ಇನ್ವೆಸ್ಟ್ಮೆಂಟ್ ಥರ ತೊಗೊಂಡು ಇಟ್ಕೋಬೋದು, ಇಲ್ಲ ಗೋಲ್ಡ್ ಬಾಂಡ್ಸ್ನ ತೊಗೊಂಡು ಇಟ್ಕೋಬೋದು.